ಹಾಯ್ ಹಲೋ ಫ್ರೆಂಡ್ಸ್, ಈಗ ನಾನು ಚಿಕನ್ ಮಟನ್ ಇಲ್ಲದೆ ಯಾವ ಥರ ಗ್ರೇವಿ ಮಾಡ್ತಾಯಿದ್ದೀನಿ ಮತ್ತು ರುಚಿಯಾದ ಅಡುಗೆ ಏನಿದೆ ಇವತ್ತಿನ ಬ್ಲಾಗ್ನಲ್ಲಿ. ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ನೋಡಿ ಇಷ್ಟ ಆದರೆ ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಬರ್ರಿ ಸ್ನೇಹಿತರೆ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಫುಡ್ ರೆಸಿಪಿ ಇವತ್ತು ಏನು ಮಾಡ್ತಾಯಿದ್ದೀನಿ ಬ್ಲಾಗ್ನಲ್ಲಿ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಮಟನ್ ಇಲ್ಲದೆ ಗ್ರೇವಿ ತಯಾರು ಮಾಡೋಣ. ಅದು ಯಾವ ಥರ ತಯಾರು ಮಾಡ್ತೀನಿ ಅಂತ ಹೇಳಿ ಫಸ್ಟ್ ನಾನು ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ ಭಾಳ ಇಷ್ಟ ಆಯ್ತಂಥದ್ದು. ಹಾಗಾಗಿ ಮಮ್ಮಿ ಅದೇ ಮಾಡಂತ ಇವತ್ತಿನ ಮಾಡಿರಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋಣ ಅಂತಂದರು. ಹಾಗಾಗಿ ಸೂಪರಾಗಿ ಭಾಳ ಅಂದರೆ ಭಾಳ ಚಲೋ ಆಗಿತ್ತು. ಹಾಗಾಗಿ ಈ ರೆಸಿಪಿ ನಾನು ನಿಮಗೋಸ್ಕರ ಎಲ್ಲರಿಗೂ ಶೇರ್ ಮಾಡಕತ್ತೀನಿ. ಎಲ್ಲರಿಗೂ ಯೂಸ್ಫುಲ್ ಆಗಲಿ, ಎಲ್ಲರೂ ಮಾಡಿಕೊಂಡು ತಿನ್ನಲಿ ಅಂಥೇಳಿ ಈ ಥರ ನಾನು. ಮತ್ತು ಚಿಕನ್ ಇದ್ರನ್ನ ಮಾಡಬೇಕು, ಮಟನ್ ಇದ್ರನ್ನ ಮಾಡ್ಬೇಕಂಥೇಳಿ ಹಂಗಿಲ್ಲ. ರುಚಿಯಾದ ಚಿಕನ್ ಇಲ್ಲದೆ ಮಟನ್ ಇಲ್ಲದೆ ರೆಸಿಪಿ ನಾವು ಗ್ರೇವಿ ಯಾವ ಥರ ಮಾಡ್ತೀವಿ ನೋಡೋಣ. ನಾನು ಈಸಿಯಾಗಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಸೇಮ್ ಹೋಟೆಲ್ನಾಗ ಯಾವ ಥರ ಮಾಡ್ತಾರಲ್ಲ ಸೇಮ್ ಅದೇ ಥರ ಇರ್ತೈತೆ. ಏನೋ ಚಿಕನ್ ಹಾಕಿ ಮಟನ್ ಹಾಕಿ ಮಾಡಿವಿ ಏನಪ್ಪ ಅನ್ನಂಗೆ ಆ ಥರ ಆಗುತ್ತಾ. ಮತ್ತು ಇನ್ನೊಂದು ಮಾತು, ಸಬ್ಸ್ಕ್ರೈಬರ್ ಸುನೀತಾ ನನಗೆ ಕಾಮೆಂಟ್ ಮಾಡಿದರು. ಅವ್ರೇನಂದ್ರು ಅವ್ರ ಮಗಳದು ಬರ್ಡೇ ಇದಂತೆ. ಹಾಗಾಗಿ ರಾಧಿಕಾ ವಿಶ್ ಯು ಹ್ಯಾಪಿ ಬರ್ತ್ಡೇ, ಯಾವಾಗಲೂ ಖುಷಿಯಾಗಿ ನಗ್ತಾ ಇರು, ದೇವರೆಲ್ಲ ಒಳ್ಳೇದು ಮಾಡಲಿ ನಿಮಗೆ, ಮತ್ತು ಎಲ್ಲರದು ಆಶೀರ್ವಾದ ಇರಲಿ, ಎಲ್ಲರೂ ಖುಷಿಯಾಗಿ ನಿಮ್ಮ ಫ್ಯಾಮ್ಲಿ ಜೊತೆ ಎಲ್ಲರೂ ಖುಷಿಯಾಗಿರ್ರಿ. ಸುನೀತಾ ಅವರೇ ಎಷ್ಟು ಒಳ್ಳೆ ಕಾಮೆಂಟ್ ಮಾಡ್ತೀರಿ. ಮೊನ್ನೆ ನೋಡಿ ಬ್ಲಾಗ್ ನಂದು ಎಷ್ಟು ಚಲೋ ಕಾಮೆಂಟ್ ಮಾಡಿದ್ರಿ. ನನಗೆ ಅಷ್ಟು ಭಾಳ ಹೃದಯಕ್ಕೆ ಮುಟ್ಟದಂಗೆ ಆದ್ರಿ ಅದು ಕಾಮೆಂಟ್. ಭಾಳ ಅಂದರೆ ಭಾಳ ಚಲೋ ಕಾಮೆಂಟ್ ಮಾಡಿದ್ರಿ. ನನಗೆ ಎದಕ್ಕೆ ಜಗಳ ಆಯ್ತು ರೀ, ಮಾಡಬೇಡ್ರಿ ಈ ಥರ ಅಂಥೇಳಿ. ಸೊ ತುಂಬ ಥ್ಯಾಂಕ್ಸ್ ರೀ. ಮತ್ತು ಶಮೀಮ್ಗೆ ನಾನು ವಿಶ್ ಮಾಡಿದ್ದೆ ನಿನ್ನೆ. ಅವರು ಪಾಪ ನನಗೆ ಥ್ಯಾಂಕ್ಸ್ ಅಂತ ಹೇಳಿದರು. ಮಹಾಬನಿ ಸಿಸ್ಟರ್ ಹೇಳಿದ್ರಲ್ಲ ವಿಶ್ ಮಾಡಂಥೇಳಿ ನಾನು ವಿಶ್ ಮಾಡಿದ್ದೆ. ಅವರು ನನಗೆ ಕಾಮೆಂಟ್ ಮಾಡಿ ಹೇಳಿದರು. ಎಷ್ಟು ಖುಷಿಯಾಗಿತ್ತು ಅಂದರೆ ಮನಸ್ಸಿಗೆ ಭಾಳ ಅಂದರೆ ಭಾಳ ಖುಷಿಯಾದರು. ಮತ್ತು ನನಗೆ ಬ್ಲೆಸ್ಸಿಂಗನ್ನು ಕೊಟ್ಟರು ಅವರು. ಹೀಗೆ ಮುಂದೆ ವಿಡಿಯೋಸ್ ನಿಮ್ಮದು ಮುಂದೆ ಹೋಗಲಿ, ಎಲ್ಲ ನಿಮಗೆಲ್ಲ ದೇವರು ಚಲೋ ಮಾಡಲಿ ಅಂಥೇಳಿ ಅಷ್ಟು ನನಗೆ ಖುಷಿ ಆಯ್ತು ನೋಡ್ರಿ. ಇಷ್ಟೆಲ್ಲ ನಾನು ಯೂಟ್ಯೂಬ್ನಾಗ ಬಂದಿನಲ್ಲ, ಇಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕ್ಯಾರ ನೋಡ್ರಿ ನನಗೆ. ಭಾಳ ಥ್ಯಾಂಕ್ಸ್ ರೀ ನಿಮ್ಗೆ. ಎಲ್ಲ ಕಾಮೆಂಟ್ ಓದ್ತೀನಲ್ಲ ಒಂಥರ ಭಾಳ ಖುಷಿ ಆಗುತ್ತಾ. ಮತ್ತು ನನಗೆ ಕಣ್ಣಾಗ ನೀರೇ ಬರುತ್ತೆ ರೀ ಈ ಥರ ಕಮೆಂಟ್ ಓದಿ. ಎಷ್ಟು ತುಂಬ ಥ್ಯಾಂಕ್ಸ್ ರೀ ನಿಮಗೆಲ್ಲ ಫ್ರೆಂಡ್ಸ್ಗೆ. ನಂದು ಇಷ್ಟು ನನಗೆ ಹಚ್ಕೊಂಡಿರಿ ನೀವು ಅಕ್ಕ ಅಂಥೇಳಿ, ಇಷ್ಟು ಚಲೋ ಕಾಮೆಂಟ್ ಮಾಡ್ತೀರಿ. ಮತ್ತು ಈ ಥರ ಒಳ್ಳೆ ಮಾತು ನಿಮ್ಮದು ಕೇಳಿ ಭಾಳ ಖುಷಿ ಆಗುತ್ತೆ ನೋಡ್ರಿ. ಕರೆ ಅಂತ ಹೇಳಕತ್ತೀನಿ, ನಿಜವಾಗ್ಲೂ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಕಾಮೆಂಟ್ ಅಂತರೂ ಭಾಳ ನಿಮ್ಮ ಕಮೆಂಟ್ ನೋಡಿ ಅಷ್ಟು ಖುಷಿ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ನಂದು ವಿಡಿಯೋ ನೋಡಿ ಪಾಪ ನಿಮ್ಮ ಟೈಮ್ ತೆಗೆದು ಅಷ್ಟು ನೋಡ್ತಿರಲ್ಲ, ಭಾಳ ಅಂದರೆ ಭಾಳ ಥ್ಯಾಂಕ್ಸ್ ರೀ. ತುಂಬ ಥ್ಯಾಂಕ್ಸ್. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ನಾನು ಈಗ ರೆಸಿಪಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಬರ್ರಿ ನೋಡ್ಕೊರಿ ನನ್ನ ಬ್ಲಾಗ್ ನೋಡಿರಿ. ಅಕ್ಕಗೆ ಇಷ್ಟು ನನ್ನ ಮೇಲೆ ಪ್ರೀತಿ ಇದ್ದರೆ ಇನ್ನೂ ಸ್ವಲ್ಪ ನನಗೆ ಒಂದು ವೀಡಿಯೋಸ್ ಶೇರ್ ಮಾಡಿರಿ ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೆ ಎಲ್ಲರಿಗೂ. ನನಗೂ ಸ್ವಲ್ಪ ಚಲೋ ಆಗುತ್ತಾ. ಓಕೆ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಬಟ್ ಇದು ಫುಲ್ ರೆಸಿಪಿ ನನಗೆ ಶೇರ್ ಮಾಡ್ಬೇಕಂತೇಳಿ ಇತ್ತು. ಬಟ್ ಇದು ನಾನು ಮರ್ತ್ಬಿಟ್ಟೆ ರೀ. ಹಾಗಾಗಿ ಬೇಜಾರು ಮಾಡ್ಕೋಬೇಡ್ರಿ, ಫುಲ್ ರೆಸಿಪಿ ನಾನು ಶೇರ್ ಮಾಡಿಲ್ಲಿದು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಮಾಡೀನಿ. ಬಟ್ ಭಾಳ ಅಂದರೆ ಭಾಳ ರುಚಿಯಾಗಿತ್ತು. ಕಲರ್ ನೋಡಿರಿ ಎಷ್ಟು ಸೂಪರಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಭಾಳ ಚಲೋ ಆಗಿತ್ತು ಅಂತ ಹೇಳಿದರು ಮಕ್ಕಳು, ಹಸ್ಬೆಂಡು ಭಾಳ ಇಷ್ಟಪಟ್ಟರು. ಮತ್ತು ಬಿಸಿ ರುಚಿಯಾದ ವೈಟ್ ರೈಸ್ ಮಾಡಿ ಈ ಥರ ನಾವು ಬೇಳೆ ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಅದು ಟೇಸ್ಟೇನ ಬೇರೆ, ಅದು ಮಜಾನ ಬೇರೆ ರೀ ಫ್ರೆಂಡ್ಸ್. ಇಷ್ಟಿದ್ರೆ ನಮಗೆ ಸಾಕು ನೋಡಿರಿ. ಮಕ್ಕಳಿಗೆ ನನಗೆ ಅದು ಇದು ಬೇಕಂತ ಹೇಳಿ ಅದು ಇಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ಮಕ್ಕಳಿಗೆ ಸ್ವಲ್ಪ ಡ್ರಾಯಿಂಗ್ ಇತ್ತಂತೆ, ಸ್ಕೂಲೊಳಗೆ ಹೋಮ್ವರ್ಕ್ ಹೇಳಿದ್ರಂತೆ. ಹಾಗಾಗಿ ಸ್ವಲ್ಪ ಡ್ರಾಯಿಂಗ್ ಮಾಡ್ಕೊಂಬ ಅಂತ ಅಂದಿದ್ದಕ್ಕೆ ನನ್ನ ಮಗಳಿಗೆ ಅದು ಡ್ರಾಯಿಂಗ್ ಮಾಡೋಕ್ಕೆ ಬಂದಿಲ್ಲ, ಸ್ವಲ್ಪ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ಲು. ನಾನು ಏನಂದೆ, ನೀವು ಕಲೀರಿ ಅಂಥೇಳಿ ಮಕ್ಕಳಿಗೆ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ, ನಾವು ಮಾಡಿಕೊಟ್ರೆ ಅದು ನಿಮಗೇನು ಯೂಸ್ಫುಲ್ ಆಗುತ್ತಾ, ಹಾಗಾಗಿ ನೀನೇ ಮಾಡಂಥೇಳಿ ನಾನು ಅಂದೆ. ಬಟ್ ಆಕಿಗೆ ಎಷ್ಟು ಟ್ರೈ ಮಾಡಿದ್ಲು ಪಾಪ, ಆಕಿಗೆ ಬಂದಿಲ್ಲ. ಹಂಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಾಕತ್ತೀನಿ. ಆಕೆ ಡ್ರಾಯಿಂಗ್ ಮಾಡ್ತಾಳಂತೆ, ಕಲರ್ ಮಾಡ್ತಾಳಂತೆ, ಸಾರಿ ನಾನು ಡ್ರಾಯಿಂಗ್ ಮಾಡಿ ಕೊಡ್ಬೇಕ್ರಿ ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ರ್ಯಾಂಬೋದು ಡ್ರಾಯಿಂಗ್ ಮಾಡಿಕೊಡೋ ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಇದು
ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ಡ್ರಾಯಿಂಗ್. ಇದು ಎಲ್ಲ ನಂದು ಕೆಲಸ ಮುಗ್ದಿಂದ ಮತ್ತು ಇವತ್ತಂತರೂ ಕೆಲಸನೇ ಕೆಲಸ ರೀ, ಡೈಲಿ ಕೆಲಸ ಇರೋದೇ ರೀ ಫ್ರೆಂಡ್ಸ್. ಈಗ ನೋಡಿರಿ ರೈನ್ಬೋದು ಡ್ರಾಯಿಂಗ್ ಮಾಡೀನಿ. ಈಗ ಕಲರ್ಸ್ ತೊಗೊಂಡು ಆಕಿ ಕಲರ್ ಮಾಡ್ಕೊಂಡು ಕುಂತಳ್ರಿ ಮಗಳು. ಈಗ ಸ್ವಲ್ಪ ಮಷಿನ್ ಒಳಗೆ ಬಟ್ಟೆ ಹಾಕೀನಿ. ಮತ್ತು ನಾನು 2 ಡೇಸ್ಗೆ ಒಂದು ಸಲ ಬಟ್ಟೆ ಹಾಕ್ತೀನಿ ರೀ ಫ್ರೆಂಡ್ಸ್. ಡೈಲಿ ಹಾಕಲ್ಲ, ಸ್ವಲ್ಪ ಇರ್ತಾವಲ್ಲ, ಹಾಗಾಗಿ ಡೈಲಿ ಹಾಕಲ್ಲ. ಈಗ ಹೌಸ್ ಕ್ಲೀನಿಂಗ್ ಅಂತೂ ಎಲ್ಲ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋದು ನೋಡ್ರಿ, ಲಂಚಿಗೆ ಪ್ರಿಪೇರ್ ಮಾಡೋದು. ಈಗಂತೂ ನಾಷ್ಟದು ಎಲ್ಲ ಮುಗೀತ್ರಿ. ಅದು ನೈಟ್ ನಾನು ದಾಲ್ ಫ್ರೈ ಮಾಡಿದ್ದೆ, ಅದು ಶೇರ್ ಮಾಡೀನಿ ಮಕ್ಳಿಗೆ. ನೋಡಿ ಫ್ರೆಂಡ್ಸ್, ಇದು ಸ್ನ್ಯಾಕ್ಸ್ ಬೇಕಿತ್ತಂತೆ, ಇಲ್ಲಾಂದರೆ ಬೇಕ್ರಿಗೆ ನಿಂತು ಬಿಡ್ತಾರೆ, ಅದು ತರ್ತೀನಿ ಇದು ತರ್ತೀನಿ ಅಂಥೇಳಿ. ಹಾಗಾಗಿ ನಾನೇ ಮನ್ಯಾಗ ಈ ಥರ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಉದುರಿಸಿ ಈ ಥರ ಮಕ್ಕಳಿಗೆ ಮಾಡಿಕೊಡ್ತೀನಿ. ಇದೇ ತಿಂದು ಸ್ವಲ್ಪ ಸಂತೋಷ ಪಡ್ತಾರೆ ಅವರು. ಯಾರಿಗ ಟಿ ವಿ ನೋಡೋ ಬಂದ ಏನಾರ ಸ್ವಲ್ಪ ಕುಂತ್ರೆ ಈ ಥರ ನೆನಪಾಗ್ಬಿಡ್ತೀರಿ. ಸ್ವಲ್ಪ ಮಳೆನೂ ಆಗಿತ್ತು ನಿನ್ನೆ, ಹಾಗಾಗಿ ಇದು ಇಂಥದ್ದೆಲ್ಲ ನೆನಪು ಮಾಡ್ಕೊತಾರೆ ಮಕ್ಕಳು. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಟೊಮ್ಯಾಟೊ ಬಾತ್ ಮಾಡಕತ್ತೀನಿ. ಇದು ಮೊದಲೇ ಶೇರ್ ಮಾಡೀನಿ, ಹಾಗಾಗಿ ನಾನು ಶೇರ್ ಮಾಡಿಲ್ಲ ಫ್ರೆಂಡ್ಸ್. ಇದು ಅಂತೂ ಇಷ್ಟು ರೆಡಿ ಆಯ್ತು ರೀ. ಈಗ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ನೀರು ಹಾಕಿಬಿಡೋದು ನೋಡಿರಿ ಫ್ರೆಂಡ್ಸ್. ನಾನು ಟೊಮ್ಯಾಟೊ ಬಾತ್ ಅಂದ್ರೆ ಭಾಳ ಸೂಪರಾಗಿ ಟೇಸ್ಟಿ ಆಗುತ್ತಾ. ಇದು ರೆಸಿಪಿ ಬೇಕಂದರೆ ನೀವು ಮೊದಲಿನ ವಿಡಿಯೋದಲ್ಲಿ ಹೋಗಿ ನೋಡಿರಿ ಫ್ರೆಂಡ್ಸ್, ನಿಮ್ಗೆ ಸಿಗುತ್ತಾ. ನೀವು ನೋಡಿ ಮಾಡಿಕೊಡ್ರಿ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡಕತ್ತೀರಿ ಅವ್ರು ನೋಡಿ ಮಾಡ್ಕೋಬೋದು ರೀ ಫ್ರೆಂಡ್ಸ್ ನೀವು. ಈಗ ನೋಡಿರಿ ಫ್ರೆಂಡ್ಸ್, ನೀವು ಈ ಥರ ಮಾಡ್ಕೋಬೇಕಂದ್ರೆ ನೀವು ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕ್ಬೇಕು ರೀ. 1 kg ರೈಸ್ಗೆ ಅರ್ಧ kg ಟೊಮ್ಯಾಟೊ ಹಾಕಿ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಚಿಕನ್ ಮಟನ್ ಇಲ್ಲದೆ ರುಚಿಯಾದ ಗ್ರೇವಿ ಮಾಡೋಣ ಬರ್ರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಮ್ಗೆ ಚಿಕನ್ ಬೇಕು ಮಟನ್ ಬೇಕು ಅಂತೇಳಿ ಇಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಕೊಬ್ಬರಿ ಹಾಕಿನಿ. ಕೊಬ್ಬರಿಗೆ ನಾನು ಟುಕಡಿ ಮಾಡಿ ಹಾಕಿನಿ. ಸಾಫ್ಟ್ ಇತ್ತು ಕೊಬ್ಬರಿ, ಈಗ ಮುರಿದ್ರೆ ಹಾಗೆ ಮುರಿಯಾಕತ್ತಿತ್ತು, ಹಾಗಾಗಿ ಹಾಗೆ ಹಾಕಿನಿ, ಹೆರ್ಚ್ಕೊಂಡಿಲ್ರಿ. ಮತ್ತು ಟೊಮ್ಯಾಟೊ ಹಾಕಿನಿ ಒಂದು 3 ದೊಡ್ಡದಾಗಿ. ಈಗ ನೋಡಿ ಫ್ರೆಂಡ್ಸ್, ಕಾಜು ಹಾಕಿನಿ, ಮತ್ತು ಧನಿಯಾ ಪೌಡ್ರ್ ಹಾಕಿನಿ, ಉಪ್ಪು ಹಾಕಿನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿನಿ ನೋಡಿ ಫ್ರೆಂಡ್ಸ್. ಇದು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಭಾಳ ರುಚಿ ಅಂದರೆ ಅಷ್ಟು ರುಚಿಯಾಗಿ ಆಗುತ್ತೆ ರೀ ಫ್ರೆಂಡ್ಸ್. ಇದು ನೀವು ಮಾಡಿರಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿನಿ. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ಹಾಕಿ ನಾನು ನೀರು ಹಾಕಿ ಈಗ ಫೈನ್ ಪೇಸ್ಟ್ ಮಾಡಿಬಿಡನ್ರಿ. ಇದು ನನಗೆ ಕೊಬ್ಬರಿ ಹೆರ್ಚಕ್ಕೆ ಒಂಥರ ಬೇಜಾರಾಗ್ಬಿಡ್ತೀರಿ ಫ್ರೆಂಡ್ಸ್, ಹಾಗಾಗಿ ನಾನು ಸಾಫ್ಟ್ ನೋಡಿ ತೊಗೊಂಬರ್ತೀನಿ ರೀ ಕಿರಾಣಿ ಸ್ಟೋರ್ ಒಳಗೆ. ಯಾವಾಗಾರ ನಾನು ಹೋಗ್ತೀನಲ್ಲ ಶಾಪಿಗೆ, ಸ್ವಲ್ಪ ಸಾಫ್ಟಾಗಿ ನೋಡಿ ತರ್ತೀನಿ ರೀ ಕೊಬ್ಬರಿ. ನೀವು ಅದೇ ಥರ ಮಾಡಿರಿ ಫ್ರೆಂಡ್ಸ್. ನೀವು ಸ್ವಲ್ಪ ಟೈಮನ್ನು ಉಳಿತಾಯ ಆಗುತ್ತೆ, ಹಾಗಾಗಿ ಈ ಥರ ಮಾಡ್ತೀನಿ. ಈಗ ನಾನು ಫ್ಲೇಮ್ ಹೈಟ್ ಆಯಿಲ್ ಬಿಸಿ ಮಾಡಿಂದ ಫ್ಲೇಮ್ಗೆ ಲೋ ಮಾಡೀನಿ. ಈಗ ಲೋ ಮಾಡಿಂದ ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ನಾವು. ಜಾಸ್ತಿ ನೀವು ಏನಾರ ಬ್ರೌನ್ ಕಲರ್ ಮಾಡಿಬಿಟ್ರೆ ಅದು ಸ್ವೀಟ್ನೆಸ್ ಬಂದುಬಿಡ್ತೀರಿ ಗ್ರೇವಿ ಒಳಗೆ, ಹಾಗಾಗಿ ನಾವು ಜಸ್ಟ್ ಫ್ರೈ ಮಾಡ್ಬೇಕು ರೀ. ಈಗ ಎಲ್ಲ ಗ್ರೇವಿ ಮಾಡಿದ್ದು ಎಲ್ಲ ಹಾಕ್ಬಿಡೋಣ ಇದ್ರೊಳಗೆ. ಒಂದೊಂದು ಕೊಬ್ಬರಿ ಬಂದು ಇದ್ರೊಳಗೆ ಸ್ವಲ್ಪ ಅಷ್ಟೇನು ಫೈನ್ ಆಗಿದ್ದಿಲ್ಲ. ಅದು ಒಂದೊಂದೇ ಬರೋದು ಸಹಜ ರೀ ಫ್ರೆಂಡ್ಸ್. ಅದು ಈ ಥರ ಮಿಕ್ಸಿಗೆ ಹಾಕಿದಾಗ ನಿಮಗೂ ಗೊತ್ತಿರ್ಬೋದು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಇದು ಕುಕ್ ಮಾಡ್ಬೇಕು ರೀ ಸ್ವಲ್ಪ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಲೀಡ್ ಮುಚ್ಚಿಬಿಡೋಣ. ಸ್ವಲ್ಪ ಮಸಾಲೆ, ಯಾಕಂದರೆ ಚಟಪಟ ಅಂಥೇಳಿ ಮೇಲೆ ಇದು ಆಗಿಬಿಡ್ತೀರಿ, ಹಾಗಾಗಿ ಸ್ವಲ್ಪ ಲೀಡ್ ಮುಚ್ಚನ ಇದು ಕುಕ್ ಮಾಡಬೇಕು. ಇಲ್ಲಾಂದರೆ ಎಲ್ಲ ಸಿಡಿದು ಬಿಡ್ತಾವ್ರಿ ಸ್ಟವ್ ಮೇಲೆ, ಎಲ್ಲ ಸಿಡಿದು ಬಿಡ್ತಾವೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಲೀಡ್ ಮುಚ್ಚಾಕತ್ತೀನಿ ನಾನು. ಮುಚ್ಚಿ 1-2 ನಿಮಿಷ ಕುಕ್ ಮಾಡೋಣ. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುಕ್ ಮಾಡ್ಬೇಕು ರೀ. ನೋಡಿ ಫ್ರೆಂಡ್ಸ್, ಹೆಂಗೆ ಸಿಡಿಯಾಗತ್ತ ಗೊತ್ತಾಗುತ್ತಲ್ಲ ನಿಮಗೂ ನೋಡಿದರೆ. ಈಗ ಫ್ಲೇಮ್ ನಾನು ಲೋ ಮಾಡೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಕೊತ್ತಂಬರಿ ಹಾಕಿನಿ. ಯಾವಾಗಲೂ ನೀವು ನೋಡಿರ್ಬೋದು ನಂದು ವಿಡಿಯೋಸ್ ಒಳಗೆ ಅಡುಗೆ ಮಾಡೋದ್ನಾಗ ಲಾಸ್ಟಿಗೆ ಹಾಕ್ತೀನಿ ರೀ ನಾನು ಕೊತ್ತಂಬರಿ. ನೀವು ಫಸ್ಟಿಗೆ ಹಾಕಕ್ಕೆ ಹೋಗಬೇಡ್ರಿ, ಫ್ಲೇವರ್ ಬರೋಂಗಿಲ್ಲ. ಲಾಸ್ಟಿಗೆ ಹಾಕಿದರೆ ಸ್ವಲ್ಪ ಚಲೋ ರೀ. ಈಗ ಮಿಕ್ಸಿ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಈ ಥರ ನಾನು ಹಾಕಿನಿ ನೋಡಿರಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ನೀರು ಬೇಕು, ನಾನು ಗ್ರೇವಿ ಮಾಡಕತ್ತೀನಲ್ಲ ಸ್ವಲ್ಪ ನೀರು ಹಾಕಿನಿ. ಏನಾರ ನೀವು ಕರಿ ಮಾಡಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡಿರಿ ಫ್ರೆಂಡ್ಸ್. ನೀವು ತಿಳಿ ಸಾರು ಮಾಡ್ತಿರಲ್ಲ ಇದ್ರದ್ದು ಚಿಕನ್ ಮಟನ್ದು, ಆ ಥರ ನೀವು ಚಿಕನ್ ಮಟನ್ ಹಾಕ್ಲಾರ್ದೆ ಈ ಥರ ಮಾಡಿದರೆ ಹಿಂಗೆ ತಿಳಿಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಿ ನೀವು ಮಾಡ್ಕೊಬೋದು ರೀ ಫ್ರೆಂಡ್ಸ್. ಅದನ್ನು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ರೆಡಿಯಾಗಿತ್ತು ನೋಡಿರಿ ನಮ್ಮದು ಚಿಕನ್ ಸಾಂಬಾರು. ಚಿಕನ್ ಇಲ್ಲದೆ ಸಾಂಬಾರು ರೆಡಿ ಆಯಿತು. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಇದು ಆಮ್ಲೆಟ್ ಮಾಡಕತ್ತೀನಿ ಫ್ರೆಂಡ್ಸ್. ಮಕ್ಳಿಗೆ ಟಿಫಿನ್ಗೆ ಏನಾರ ಮಾಡಿಕೊಡ್ಬೇಕಂತಂದರೆ ಅದು ಅವ್ರು ಏನೂ ಬೇಡ, ಇಷ್ಟ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಮತ್ತು ಈಗ ಬ್ರೆಡ್ ಆಮ್ಲೆಟ್ ಮಾಡಕತ್ತೀನಿ ರೀ ಮಕ್ಳಿಗೆ. ಸ್ವಲ್ಪ ಎಗ್ ಹಾಕಿನಿ, ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕಿನಿ ನೋಡಿ ಫ್ರೆಂಡ್ಸ್, ಅಷ್ಟೇ. ನಾನು ಜಾಸ್ತಿ ಮತ್ತೇನು ಹಾಕಿಲ್ಲ ಇದ್ರೊಳಗೆ.
ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಇಷ್ಟಪಡ್ತಾನೆ. ಭಾಳ ದಿನ ಆಗಿತ್ತು ಈ ಥರ ಮಾಡಿಕೊಟ್ಟಿದ್ದಿಲ್ಲ ಮಕ್ಕಳಿಗೆ, ಹಾಗಾಗಿ ಮಾಡಿಕೊಡ್ರಿ ಮಮ್ಮ ಅಂತಂದರು. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಬ್ರೆಡ್ ಆಮ್ಲೆಟು ಮಾಡಿ ಕೊಡ್ತೀನಿ ರೀ ಮಕ್ಕಳಿಗೆ. ನೀವು ಬ್ರೇಕ್ಫಾಸ್ಟಿಗೆ ಈ ಥರ ಮಕ್ಳಿಗೆ ಮಾಡಿಕೊಡ್ರಿ, ಖುಷಿ ಆಗ್ತಾರೆ ಅವರು ಮಕ್ಕಳು. ಈ ಥರ ಸ್ವಲ್ಪ ಬ್ರೆಡ್ಗೆ ಡಿಪ್ ಮಾಡಿ ಈ ಥರ ಮಾಡೋದು ನೋಡಿರಿ ಫ್ರೆಂಡ್ಸ್, ಭಾಳ ಈಸಿ ಇದೆ, ಎಲ್ಲರೂ ಮಾಡ್ಕೊತಾರೆ ಇದೇ ಥರ. ಈಗ ನೋಡಿ ಫ್ರೆಂಡ್ಸ್ ಇದೇ ಥರ ಮತ್ತು ಜಲ್ದಿ ಇದ್ರೆ ಏನು ಮಾಡ್ಬೇಕು ರೀ, ಇದೇ ಥರ ಮಾಡ್ಕೊಂಡು ಏನಾರ ಒಂದು ಆಧಾರ ಅಂತಾರಲ್ರಿ ಹೊಟ್ಟಿಗೆ, ಆ ಥರ ರೀ ಇದು. ಹೊಟ್ಟೆ ಏನು ತುಂಬಂಗಿಲ್ಲ, ಸುಮ್ಮನೆ ಜಸ್ಟ್ ನಾಷ್ಟ ಮಾಡಿವಪ್ಪ ಒಂದು ಸಿಂಪಲ್ ನಾಷ್ಟ ಅಂದಂಗೆ ನೋಡಿರಿ ಫ್ರೆಂಡ್ಸ್. ಇದು ಟೈಮ್ ಇಲ್ಲಾಂದರೆ ಈ ಥರ ಮಾಡ್ಕೊಂಬಿಡ್ಬೇಕು ರೀ ನಾವು. ಈಗ ನೋಡಿ ಫ್ರೆಂಡ್ಸ್ ಇದು ಆಯಿತು. ಈಗ ಇದು ತೆಗಿತೀನಿ ರೀ. ಮತ್ತು ನೆಕ್ಸ್ಟ್ ಎಡಿಟಿಂಗು ಅದು ಇದು ಜಾಸ್ತಿನ ಕೆಲಸ ಆಗ್ಬಿಡ್ತ್ರಿ. ಎಲ್ಲ ನಾನೇ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಎಡಿಟಿಂಗು, ಅಪ್ಲೋಡಿಂಗ್ ಎಲ್ಲ ನನ್ನದೇ ಕೆಲಸ, ವರ್ಕ್ ಜಾಸ್ತಿ ಆಗ್ಬಿಡುತ್ತಾ. ಹಾಗಾಗಿ ಮನೆ ಕೆಲಸನೂ ನೋಡ್ಕೋಬೇಕು, ಮತ್ತು ಇದೆಲ್ಲ ಮಾಡಬೇಕು. ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಆಗ್ಬಿಡ್ತ್ರಿ. ಕಪ್ಪಾಗ್ಬಿಟ್ಟೈತೆ ಕ್ಲೈಮೇಟ್, ಮಳೆ ಬಂದಂಗೆ ಕಾಣಿಸ್ತಾ ಇದ್ದೀರಿ ಫ್ರೆಂಡ್ಸ್. ಹಾಗಾಗಿ ನೋಡ್ಬೋದು ನೀವು. ಸ್ವಲ್ಪ ಟೆರೆಸ್ ಮೇಲೆ ಬಟ್ಟೆ ಹಾಕಿದ್ದೆ, ಅದೆಲ್ಲ ನಾನು ತಗೊಂಡು ಕೆಳಗೆ ಹೋಗ್ತೀನಿ ರೀ ಫ್ರೆಂಡ್ಸ್. ಆಕಾಶ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾನೆ. ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ರೀ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ನನ್ನ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆದರೆ, ಇವತ್ತಿನ ನನ್ನ ರೆಸಿಪಿನೂ ಇಷ್ಟ ಆದರೆ ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.